ಕರ್ನಾಟಕದಲ್ಲಿ ಇವತ್ತು ನಡೆದಂತಹ ಪ್ರಮುಖ ವಿದ್ಯಮಾನ, ಅದರ ಜೊತೆಗೆ ಕುರುಕ್ಷೇತ್ರದಲ್ಲಿ ಒಂದು ಪ್ರಮುಖವಾದಂತಹ ಲೋಕಸಭಾ ಕ್ಷೇತ್ರದ ಬಗ್ಗೆ ಕೂಡ ನಾವು ಇವತ್ತು ವಿಶ್ಲೇಷಣೆಯನ್ನ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದರ ಬಗ್ಗೆ ಮಾಹಿತಿಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಮುತ್ತವಳ್ಳಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ ಜೈನ್. ನಮಸ್ತೆ. ಹಾಗಾದ್ರೆ ಇವತ್ತಿನ ಪ್ರಮುಖ ಸುದ್ದಿ ಏನು, ಮೊದಲ ಸುದ್ದಿ ಏನು ಅಂತ ಗಮನ ಹರಿಸೋಣ. ಲೋಕ ಸಮರದ ಬಳಿಕ ಗ್ಯಾರಂಟಿ ಯೋಜನೆ ಬಂದಾಗತ್ತಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಸ್ಟೇಟ್ಮೆಂಟ್ ಬಂದಿದೆ. ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ರಷ್ಟೇ ಗ್ಯಾರಂಟಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಅವರ ಮಾತು. ಬೇರೆ ಯಾರು ಅಲ್ಲ, ಮಾಗಡಿಯ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ಮಾತನಾಡಿರುವಂತಹ ವಿಚಾರ ಇದೆಯಲ್ಲ, ಇದುವೇ ಈಗ ನೂರಾರು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಈಗಾಗಲೇ ಬಿಜೆಪಿಯವರು ಇದೇ ವಿಚಾರವನ್ನ ಇಟ್ಟುಕೊಂಡು ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಶಾಸಕ ಬಾಲಕೃಷ್ಣ ಅವರು ಗ್ಯಾರಂಟಿಯ ವಿಚಾರವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಜನರನ್ನ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಶಾಸಕರಾಗಿರುವ ಬಾಲಕೃಷ್ಣ ಅವರು ಹೇಳಿದ್ದೇನು ನೋಡೋಣ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾರ್ಗ 5 ಗ್ಯಾರಂಟಿಗಾರ. ದೇವಸ್ಥಾನ ಕಟ್ತಕ್ಕಂಥ ನಾವೆಲ್ಲ ಹಿಂದೂಗಳು, ನಮಗೂ ಕೂಡ ಗೌರವ ಇದೆ. ಆದ್ರೆ ದೇವಸ್ಥಾನದಲ್ಲಿ ಮತ ಪಡಿತಕ್ಕಂಥದ್ದು ಅದು ಸಾಧುವಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಇದ್ದವ್ರಿಗೆ. ನಮ್ಗೆ ಗೆಲ್ಲಿಸ್ತೇವೆ ಅಂದ್ರೆ ಓಟ್ ಹಾಕ್ತೇವೆ, ನಾವೇನ್ ತಿಳ್ಕೋಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೇವೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ? ನಿನ್ನೆ ಬಾಲಕೃಷ್ಣ ಅವರು ಏನ್ ಹೇಳಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಬಾಲಕೃಷ್ಣ ಅವರು ನಿನ್ನೆ ಗ್ಯಾರಂಟಿ ರದ್ದು ಮಾಡ್ತೀವಿ ಅಂತ ಹೇಳಿ ಇವತ್ತು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಹಾಗಾದ್ರೆ ಇವತ್ತು ಹೇಳಿದ್ದೇನು ನೋಡೋಣ. ಗ್ಯಾರಂಟಿಯಿಂದ ಗೆದ್ದುಬಿಟ್ಟಿದೀವಿ ಅಂತ ಹೇಳಿ ಇವರು ಅಕ್ಷತೆ ಕೊಟ್ಟು ಓಟ್ ಹಾಕ್ಸ್ಕೊಳಕ್ ಹೋದ್ರೆ, ನಾನು ಅದಕ್ಕೆ ಜನಕ್ಕೆ ಹೇಳಿದ್ದೀನಿ, ನೀವು ಅಕ್ಷತೆಗೆ ಓಟ್ ಹಾಕ್ತಿರೋ ಗ್ಯಾರಂಟಿಗೆ ಓಟ್ ಹಾಕ್ತಿರೋ ನೀವು ತೀರ್ಮಾನ ಮಾಡಿ. ಇಷ್ಟೊಂದು ತೊಂದರೆ ಇದ್ರೂ ಕೂಡ, ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಬಡವರ ಬದುಕನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ. ನೀವು ಏನೂ ಅಭಿವೃದ್ಧಿ ಮಾಡಿದೆ, ಯಾರಿಗೂ ಬಡವರಿಗೆ ಅನುಕೂಲ ಮಾಡಿದೆ, ಕೇವಲ ಮಠ ಮಂದಿರಗಳನ್ನ ಉದ್ಘಾಟನೆ ಮಾಡಿ ನೀವು ಓಟ್ ಹಾಕ್ಸ್ಕೊಳ್ಳೋದಾದ್ರೆ ಗ್ಯಾರಂಟಿ ಅವಶ್ಯಕತೆ ಏನಿದೆ? ಅದೇ ಗ್ಯಾರಂಟಿ ಹಣವನ್ನ ಅಭಿವೃದ್ಧಿಗೆ ಕೊಡಿ ಅಂತಕ್ಕಂಥ ಮನವಿಯನ್ನ ಮುಖ್ಯಮಂತ್ರಿಗೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ. ಬರೀ 5 ವರ್ಷ ಅಲ್ಲ, ಇನ್ನೊಂದ್ಸರಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದನ್ನು 10 ವರ್ಷ ಮುಂದುವರಿಸ್ತೀವಿ ನಾವು. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಶಕ್ತಿ ತುಂಬಬೇಕಲ್ವಾ? ಆ ಶಕ್ತಿ ತುಂಬೋದಕ್ಕೋಸ್ಕರ ಜನಗಳಿಗೆ ಹೇಳಿದೀವಿ, ನೀವು ಮಂತ್ರಾಕ್ಷತೆಗೆ ಮತ ಹಾಕ್ತೀರಾ ಅಥವಾ ಗ್ಯಾರಂಟಿಗೆ ಮತ ಹಾಕ್ತೀರಾ, ತೀರ್ಮಾನ ನೀವು ಮಾಡಿ. ಮಂತ್ರಾಕ್ಷತೆಗೆ ಮತ ಹಾಕೋದಾದ್ರೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಜನ ತೀರ್ಪು ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಆಲೋಚನೆ ಮಾಡಬೇಕು ಅಂತ ಹೇಳಿದೀವಿ. ಏನು ಗ್ಯಾರಂಟಿ ಬ್ಲಾಕ್ ಮೇಲ್ ಬಗ್ಗೆ ಸಿಎಂ, ಡಿಸಿಎಂ ಹಾಗೇನೆ ಬಿಜೆಪಿ ನಾಯಕರು ಏನ್ ಹೇಳಿದ್ರು ನೋಡೋಣ. ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂತಹ ಅಧಿಕಾರದಲ್ಲಿರುವಂತಹ ಸಚಿವರುಗಳು, ಶಾಸಕರುಗಳು ಈ ರೀತಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ, ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನ್ ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದಾರ? ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ. ಇದು ಎಷ್ಟು ಸರಿ? ಜನರಿಗೆ ನೀವು ಎದುರಿಸಿ ಬದರಿಸಿ ಗ್ಯಾರಂಟಿ ಅಂತಕ್ಕಂಥ ಬಡಗೆ ಇಟ್ಕೊಂಡ್ಬಿಟ್ಟು ನೀವು ಓಟ್ ಕೇಳ್ತಾ ಇದ್ದೀರಾ, ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಮತದಾರರನ್ನ. ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡಲೇ ಗಮನ ಹರಿಸಬೇಕು. ಯಾವ ಸಂದರ್ಭದಲ್ಲಿ ಏನ್ ಹೇಳಿದ್ರು ಬಟ್ ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ಇದು ಇಟ್ಕೊಂಡು ಹೇಳಿರ್ಬೇಕು. ನಾವಂತೂ ಯಾವ ಕಾರಣಕ್ಕೂ ನಿಲ್ಸಲ್ಲ, ಅವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದು ನೀವು ಮಾಡೋದು ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ನೋ ಗ್ಯಾರಂಟಿ ವಿಲ್ ಬಿ ಸ್ಟಾಪ್ಡ್ ಇನ್ ಕರ್ನಾಟಕ. ಗ್ಯಾರಂಟಿ ಕೇವಲ ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ವರೆಗೂ ಮಾತ್ರ. ಒಂದು ವೇಳೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನ ಬರದಿದ್ರೆ ಗ್ಯಾರಂಟಿ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬಿಜೆಪಿಗೆ ಇದೇ ಅಸ್ತ್ರ ಆಗ್ತಾ ಇರುವಂತದ್ದು. ಮತ್ತು ಈಗಾಗಲೇ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಪಂಚ ಗ್ಯಾರಂಟಿಗಳೇ ಜನರ ಅವರನ್ನ ಅಧಿಕಾರಕ್ಕೆ ಇರುವ ಹಾಗೆ ಮಾಡಿದ್ದು. ಆ ಟೈಮಲ್ಲಿ ಹೇಳಿರಲಿಲ್ಲ ಲೋಕಸಭಾ ಎಲೆಕ್ಷನ್ಗೂ ನೀವು ವೋಟ್ ಮಾಡಬೇಕು ಅನ್ನುವಂಥದ್ದು. ಬಟ್ ಈ ರೀತಿಯಾದಂತಹ ಹೇಳಿಕೆಗಳು, ಈ ರೀತಿಯಂತಹ ಬ್ಲಾಕ್ ಮೇಲ್ ಆಮಿಷ ಜೊತೆಗೆ ಈಗಿನ ಈ ಪರಿಸ್ಥಿತಿಗಳನ್ನ ಹೇಳೋದಾದ್ರೆ
ನವಿತಾ ನಂಬರ್ 1 ಗ್ಯಾರಂಟಿ ಸವಾಲು ಮತ್ತು ಸಂಭ್ರಮ ಅಂತ ಬಂದಂಥ ಸಂದರ್ಭದಲ್ಲಿ ಸಂಭ್ರಮಕ್ಕೆ ಅವ್ರ ಹತ್ರ ಸಿಕ್ಕಾಬಟ್ಟೆ ಅಂಕಿಅಂಶಗಳಿವೆ. ಶತಕೋಟಿ ಪ್ರಯಾಣ ಆಗಿದೆ ಮತ್ತು ಎಷ್ಟೆಲ್ಲ ಏನು ಗೃಹಲಕ್ಷ್ಮಿ ಏನು ಫಲಾನುಭವಿಗಳಿದ್ದಾರೆ ಎಲ್ಲವನ್ನೂ ಕೂಡ ಅವರು ವಿತ್ ಡಾಟಾ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಮತ್ತು ಅವರು ಅದಕ್ಕೊಂದು ಹೊಸ ಡೆಫಿನೇಷನ್ನ ಕೊಟ್ಟರು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ. ಸಾರ್ವತ್ರಿಕ ಮೂಲ ಆದಾಯದ ಮೂಲಕ ಕೆಳಸ್ತರದ ಅಥವಾ ಮಧ್ಯಮ ವರ್ಗದ ಜನರಿಗೆ ಉತ್ತಮ ಏನು ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿ ಒಂದಕ್ಕೊಂದು ಕ್ಷೇತ್ರಕ್ಕೆ ಅನುಕೂಲಕರವಾಗಿ ಇಂಥ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಕೊಟ್ಟಾದ್ಮೇಲೆ ಇಂಪ್ಲಿಮೆಂಟ್ ಆದ್ಮೇಲೆ ಅದಕ್ಕೊಂದು ಡೆಫಿನೇಷನ್ ಅನ್ನು ಕಳೆದ ಬಜೆಟ್ ಅಲ್ಲಿ ಹೇಳಿದ್ರು. ಅದಕ್ಕೂ ಮುಂಚೆ ಪ್ರಶ್ನೆ ಏನು ಬಂದಿತ್ತು, ಈ ಗ್ಯಾರಂಟಿ ಮಾಡ್ಲಿಕ್ಕೆ ಸಾಧ್ಯವಾ, ಫೀಸಿಬಿಲಿಟಿ ಇದೆಯಾ ಅನ್ನೋಂಥ ದೊಡ್ಡ ಪ್ರಶ್ನೆ ಬಂದಿತ್ತು. ಆದ್ರೆ ಅದನ್ನು ಕೂಡ ಮಾಡಿ ತೋರಿಸಾಯ್ತು. ಅಟ್ ದ ಕಾಸ್ಟ್ ಆಫ್ ಅವರ MLA ಗಳಿಗೆ ಫಂಡ್ ಸಿಕ್ಕಿಲ್ವಾ, ಅಸಮಾಧಾನಗಳಿದೆಯಾ, ಒಂದಲ್ಲ ಎರಡಲ್ಲ 10 MLA ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಮೊನ್ನೆ ಏನು ದರ್ಶನ್ ಪುಟ್ಟಣ್ಣಯ್ಯ ಮೇಲ್ಕೋಟೆಯಿಂದ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಂತ ಆ ಶಾಸಕರು ಕೂಡ ಮಾತಾಡಿದ್ದಾರೆ. ಅಂದ್ರೆ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂಥ ಮಾತುಗಳನ್ನ ಓಪನ್ ಆಗಿ ಹೇಳಿದ್ರು. ಆ ಎಲ್ಲ ಆಕ್ಷೇಪ ಬೇಸರಗಳ ನಡುವೆ, ಅವರ ಕ್ಷೇತ್ರದಲ್ಲಿರುವಂತಹ ಸವಾಲುಗಳ ನಡುವೆ ಗ್ಯಾರಂಟಿಯನ್ನು ಒಂದು ಮಟ್ಟಕ್ಕೆ ಅನುಕೂಲಕರವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ನೇತೃತ್ವ ಸಕ್ಸಸ್ ಆಯಿತು ಅನ್ನುವಂಥದ್ದು ಕಾಣಿಸ್ತಿದೆ. ಆದರೆ ಆ ಸಕ್ಸಸ್ ಸರಿಯಾಗಿ ಜನರಿಗೆ ಕನೆಕ್ಟ್ ಆಗ್ತಿದೆಯಾ, ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋಂಥ ಪ್ರಶ್ನೆ ಬಂದಾಗ ಅಲ್ಲಲ್ಲಿ ಸರಿಯಾಗಿ ಪೂರಕವಾದ ಏನು ಅವರಿಗೆ ವಿಶ್ವಾಸ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೇನೆ ಅದರ ಇಂಪ್ಲಿಮೆಂಟೇಷನ್ ಕನ್ವೆ ಮಾಡಲಿಕ್ಕೆ ಈಗ ಸಂಪುಟ ದರ್ಜೆಯಲ್ಲಿ ಕಾರ್ಯಕರ್ತರಿಗೆ ವ್ಯವಸ್ಥೆಗಳನ್ನು ಮಾಡಿ ಸಮಿತಿಗಳನ್ನು ಮಾಡಿರುವಂಥದ್ದು. ಇದು ಒಂದು ಭಾಗ. ಇನ್ನು ಅದು ಎಷ್ಟು ಅಪೀಲ್ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮೋದಿಗೆ ಗ್ಯಾರಂಟಿ ಅಂತ ಸ್ವತಃ ಮೋದಿಯವರೇ ಅದನ್ನು ಘೋಷಣೆ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಹೇಗೆ ಅಪೀಲ್ ಆಯಿತು, ಕನೆಕ್ಟ್ ಆಯಿತು ಅನ್ನುವಂಥದ್ದು ಅದರಲ್ಲೇ ಕಾಣಿಸ್ತಾ ಇದೆ. ಒಂದು ವೋಟ್ ಮಷೀನ್ ಅಂತಾನೆ ಕನ್ಸಿಡರ್ ಆಗುವಂಥ ಅತಿ ಜನಪ್ರಿಯ ನಾಯಕತ್ವ ಆ ಒಂದು ಗ್ಯಾರಂಟಿಯನ್ನು ತನ್ನ ಪ್ರಚಾರದಲ್ಲಿ ಬಳಸ್ಕೊಳ್ತಾರೆ. ಅದ್ರ ಮುಂದೆ ಬೇರೆ ಬೇರೆ ಸ್ವರೂಪವನ್ನು ಕೊಟ್ಟು, ಆರ್ಥಿಕತೆ, ರಾಷ್ಟ್ರೀಯತೆ, ಬೇರೆ ಬೇರೆ ಸ್ವರೂಪಗಳನ್ನ ಕೊಟ್ಟು ಬಳಸ್ಕೊತಾರೆ ಅಂತಂದ್ರೆ ಆ ಒಂದು ವರ್ಡ್ ಏನಿತ್ತು ಅಥವಾ ಅದು ಆ ಗ್ಯಾರಂಟಿ ಅನ್ನುವಂಥ ಒಂದು ಕಲ್ಪನೆ ಏನಿತ್ತು ಅದು ಕನೆಕ್ಟ್ ಆಗಿದೆ ಅನ್ನುವಂಥದ್ದು ಎಲೆಕ್ಷನ್ ಅಲ್ಲಿ ಗೊತ್ತಾಯಿತು. ಆ ಕಾರಣಕ್ಕೆ ಅದನ್ನು ಕೌಂಟರ್ ಆಗಿ ಮ್ಯಾಗ್ನಾನಿಮಸ್ ಆಗಿ ರಾಷ್ಟ್ರದ ಆಧಾರದಲ್ಲಿ ಬಿಜೆಪಿ ಅದನ್ನು ತೆಗೆದುಕೊಳ್ತು. ಇದು ಒಂದು ಭಾಗ. ಸೊ ಆದ್ರೆ ಈ ಹೇಳಿಕೆ ಶಾಸಕರು ಕೊಟ್ಟಿರುವಂತದ್ದು ಸಹಜ, ಕೂಲಿ ಮಾಡಿದೀವಿ, ಕೆಲಸ ಮಾಡಿದೀವಿ, ಕೂಲಿ ಕೊಡಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮಾತನಾಡಿದರೆ ಅದು ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ನಾವು ಗಮನಿಸಿದ್ರೆ, ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಡಬಲ್ ಎಂಜಿನ್ ಲಾಭಗಳು ನಿಮಗೆ ಸಿಗಲ್ಲ ಅಂತ JP ನಡ್ಡಾ ಅವರು ಹೇಳಿದ್ರು. ಸೊ ಅದಾದ್ಮೇಲೆ ಕಾಂಗ್ರೆಸ್ ಏನ್ ಮಾಡ್ತು, ಕಾಂಗ್ರೆಸ್ ಅದನ್ನ ದೊಡ್ಡ ರಾಜಕೀಯವಾಗಿ ಬಳಸ್ಕೊಡ್ತು. ನೋಡಿ ಇವರು ಥ್ರೆಟ್ ಮಾಡ್ತಾ ಇದ್ದಾರೆ ವೋಟರ್ಸ್ಗೆ, ನೀವು ವೋಟ್ ಕೊಡ್ಲಿಲ್ಲ ಅಂದ್ರೆ ಮೋದಿ ಸರ್ಕಾರದ ಯೋಜನೆಗಳು ಬರಲ್ಲ ಅನ್ನೋಂಥ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತೇಳಿ ದೂರನ್ನ ಕೊಡ್ಲಿಕ್ಕೆ ಚುನಾವಣಾ ಆಯೋಗದವರಿಗೆ ಅಲ್ಲಿಯ ಮಟ್ಟಿಗೆ ಅದನ್ನ ರಾಜಕೀಕರಣಗೊಳಿಸ್ತಾವ. ಅವತ್ತೇನು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ನಾಯಕರು ಮಾಡಿದ್ರು ಅದನ್ನೇ ಇವತ್ತು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ನಥಿಂಗ್ ಬಟ್ ಅದರ ರೆಪರ್ಕೇಶನ್ ಅಥವಾ ಅದರ ರಿಫ್ಲೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಆದರೆ ಮಾಗಡಿ ಶಾಸಕರಾದಂಥ ಏನು ಹಿರಿಯ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ಇಂತಹ ಮಾತುಗಳನ್ನು ಹೇಳುವಾಗ ಯಾವ ರೀತಿ ಅದು ನೆಗೆಟಿವ್ ಶೇಡ್ಸನ್ನು ಹೊಂದುತ್ತೆ ಅನ್ನೋಂಥ ಒಂದು ಕನಿಷ್ಠ ಜ್ಞಾನವನ್ನು ಇಟ್ಕೊಬೇಕಾಗಿತ್ತು. ಇವತ್ತು ಏನೋ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅವರು ಏನೋ ಇದನ್ನ ನೀವು ವೋಟ್ ಹಾಕ್ಲಿಲ್ಲ ಅಂದ್ರೆ ನಿಲ್ಲಿಸ್ಬಿಡ್ತೀವಿ ಅಂತ ಫಿಯರ್ ಫ್ಯಾಕ್ಟರ್ನ ಕೊಟ್ಟು, ಅಥವಾ ಬಿಜೆಪಿ ಅವ್ರು ನಿಲ್ಲಿಸ್ತಾರೆ ಅನ್ನೋ ಫಿಯರ್ ಫ್ಯಾಕ್ಟರ್ನ ಬಿತ್ತಿ ವೋಟಾಗಿ ಕನ್ವರ್ಟ್ ಮಾಡ್ಕೊಬೋದು ಅಥವಾ ಅಪೀಲ್ ಮಾಡ್ಕೊಬೋದು ಅನ್ನೋಂಥ ಒಂದು ವಿಶ್ವಾಸ ಇದ್ದಿದ್ರೆ ಅದು ಖಂಡಿತ ಸುಳ್ಳು. ಅದ್ರ ಜೊತೆಗೆ ಏನು ಅಕಸ್ಮಾತ್ ನಾವು ಇಷ್ಟೆಲ್ಲ ಮಾಡಿನೂ ಕೂಡ ನಮಗೆ ಗ್ರೌಂಡಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇಲ್ವಾ, ಅಥವಾ ಮೋದಿಯವರ ನಾಯಕತ್ವ, ಬಿಜೆಪಿಯ ಬಲಿಷ್ಠ ಸಂಘಟನೆ ಮತ್ತು ರಾಷ್ಟ್ರೀಯತೆ ಅಥವಾ ಈ ಧಾರ್ಮಿಕ ನಂಬಿಕೆಗಳು, ಭಾವನೆಗಳು, ಈ ವಿಚಾರದಲ್ಲಿ ಒಂದಷ್ಟು ಸ್ಟೆಪ್ ಅಹೆಡ್ ಇದೆಯಾ ಬಿಜೆಪಿ ಅನ್ನುವಂಥ ಅವಿಶ್ವಾಸ ಈ ಒಂದು ನಾಯಕರುಗಳಲ್ಲಿ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿರುವಂಥ ಹೇಳಿಕೆ, ಅವರಲ್ಲಿರುವಂಥ ಆತಂಕ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ, ಬರೀ ಅಷ್ಟಕ್ಕೆ ಆಗಲ್ಲ ಲೋಕಸಭಾ ಸ್ಥಾನ ಗಳಿಕೆಗೆ, ಅದರ ರೆಪರ್ಕೇಶನ್ ಮುಂದಿನ ದಿನಗಳಲ್ಲಿ ವಿಧಾನಸಭೆಯ ಮೇಲೆ, ಅಂದ್ರೆ ಇನ್ ದ ಸೆನ್ಸ್ ಸರ್ಕಾರದ ಮೇಲೆ, ಸರ್ಕಾರದ ಅಸ್ತಿತ್ವದ ಮೇಲೆ, ಅಲ್ಲಿನ ನಾಯಕರ ಮತ್ತಷ್ಟು ಏನು ಸ್ಥಾನ ಗಳಿಕೆ ಆಧಾರದಲ್ಲಿ ಆಗಬಹುದಾದಂಥ ಒಂದಷ್ಟು ಒಳಜಗಳಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಟ್ರೇಲರ್ ಕೂಡ ಕಾಣಿಸ್ತಾ ಇದೆ. ಆದರೆ ಒಂದಂತೂ ಹೌದು, ಈಗಾಗಲೇ ಸಿದ್ದರಾಮಯ್ಯ ಹೇಳಿರುವಂತೆ 3.80 lakhs ನಾನು ಬಜೆಟ್ನ ಈ ಸಲ ಪ್ರೆಸೆಂಟ್ ಮಾಡ್ತೀನಿ ಅಂತ ಈಗಾಗಲೇ ಟ್ರೈಲರ್ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ಸಲ 3,27,000 ಕೋಟಿವರೆಗೂ ಮಾತ್ರ ಬಜೆಟ್, ಅಲ್ಲಿವರೆಗೂ ಹೋಗಿಲ್ಲ. ಆದರೆ ಹೆಚ್ಚುವರೆಗೆ 50,000 ಕೋಟಿಯನ್ನು ನಾನು ಯಾವ ರೀತಿ ಮ್ಯಾನೇಜ್ ಮಾಡಿದ್ದೀನಿ ಅನ್ನೋದನ್ನು ನಾವು ಜನರಿಗೆ ಕನ್ವೆ ಮಾಡ್ತೀನಿ ಅಂತ ಹೇಳಿರುವಂಥ ಸಂದರ್ಭದಲ್ಲಿ ಆ ವಿಶ್ವಾಸಕ್ಕೆ ವೈರುಧ್ಯದ ರೀತಿಯಲ್ಲಿ ಹೇಳಿಕೆ ಬಂದಿರೋದು ಕಾಂಗ್ರೆಸ್ಗೆ ಹೊಡೆತವನ್ನಂತೂ ಕೊಡುತ್ತೆ. ಒಂದ್ ಕಡೆ ಬಿಜೆಪಿಗೆ ಅಸ್ತ್ರ ಆಗಿರುವಂತದ್ದು, ಮತ್ತೊಂದ್ ಕಡೆ ನಾವು ಗಮನಿಸೋದ್ರೆ ಇಲ್ಲಿ ಜನ ಈ ರೀತಿಯ ಬ್ಲಾಕ್ ಮೇಲ್ಗಳಿಂದ ಅಥವಾ ಈ ತರ ಭಯಪಡಿಸ್ಕೊಂಡು ವೋಟ್ ಹಾಕೋದಕ್ಕೆ ಸಾಧ್ಯ ಇದೆಯಾ? ಈಗ ಪ್ರೀತಿಯಿಂದ ಗ್ಯಾರಂಟಿ ಬಗ್ಗೆ ಹೇಳಿದ್ರು, ಜನ ಒಪ್ಕೊಂಡ್ರು, ಬಟ್ ಈ ತರ ಹೇಳಿದ್ರೆ ಒಪ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಅವರು ರಾಜಕಾರಣಿಗಳು ಗ್ಯಾರಂಟಿ ಮಾಡಿರೋದು ಒಂದು ಮೈಕ್ರೋ ಎಕನಾಮಿ ಜನರೇಟ್ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇದು ಫ್ರಾನ್ಸ್ನಲ್ಲಿ ಚಾಲ್ತಿ ಇರ್ತಕ್ಕಂಥದ್ದು. ನೀವು ಜನರ ಹಣವನ್ನು ಜನರಿಗೆ ಕೊಡೋದು, ನೀವು ತೆರಿಗೆ ಹಣವನ್ನು ತೆರಿಗೆ ಕೊಡುವುದು, ಅದು ಮಧ್ಯಮ, ಕೆಳಮಧ್ಯಮ, ಬಡವ, ಮೇಲ್ಮಧ್ಯಮ ವರ್ಗದವರಿಗೆ ಕೈಗೆ ಹಣವನ್ನು ಕೊಟ್ಟರೆ, ಅವ್ರು ಕೊಟ್ಟ ತೆರಿಗೆ ದುಡ್ಡನ್ನು ಕೊಟ್ಟರೆ ಅದು ಜನರೇಟ್ ಆಗುತ್ತೆ, ಅಲ್ಲೇ ಖರ್ಚಾಗುತ್ತೆ, ಮತ್ತೆ ಒಂದು ಸೆಕೆಂಡ್ ಅದು ಬಂದು ಸರ್ಕಾರದ ಬೊಕ್ಕಸಕ್ಕೆ ಸೇರುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ. ಇದು ಫ್ರಾನ್ಸ್ನಲ್ಲಿ ಇರ್ತಕ್ಕಂಥದ್ದು ಈ ಯೂನಿವರ್ಸಲ್ ಎಕನಾಮಿ ಇದೆಯಲ್ಲ, ಈ ಸ್ಟ್ರಾಟಜಿಯಲ್ಲಿ ಮಾಡಿರುವಂಥದ್ದು. ನಿಮಗೆ ಬಾಲಕೃಷ್ಣ ಅವರು ಹೇಳಿದ್ರು, ಅವರು ಒಬ್ಬ
ರಾಜಕಾರಣಿ ಒಳಗಡೆ ಇತ್ತು, ಅದನ್ನು ಹೊರಗೆ ಅವರು ಬಹಿರಂಗವಾಗಿ ಹೇಳಿದರು. ಒಳಗಡೆ ಇತ್ತು ನಾವು ಗ್ಯಾರಂಟಿ ಕೊಟ್ಟಿದ್ದು ಜನ ಓಟ್ ಹಾಕ್ಬೇಕಲ್ವ ಅಂತ ಅವ್ರದ್ದು ಇತ್ತು, ಅದನ್ನು ಅವರು ಬಹಿರಂಗವಾಗಿ ಹೇಳಿದರು. ಯಾವ ವಿಷಯವನ್ನು ಬಹಿರಂಗವಾಗಿ ಹೇಳಬಾರ್ದು, ಯಾವ ವಿಷಯವನ್ನು ಅಂತರಂಗದಲ್ಲಿ ಮಾತ್ರ ಇಟ್ಕೋಬೇಕು, ಅದು ರಾಜಕಾರಣಿಗಳ ಒಂದು ಶಿಸ್ತುಬದ್ಧ ರಾಜಕೀಯ. ಆದರೆ ಮಾಗಡಿ ಬಾಲಕೃಷ್ಣ ಅವರು ಹೇಳಿರುವಂಥದ್ದು, ನಾವು ನಿಮಗೆ ದುಡ್ಡು ಕೊಟ್ಟಿದ್ದೀವಪ್ಪ, ನಿಮಗೆ ಫ್ರೀ ಬಸ್ ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ಅಕ್ಕಿ ಕೊಟ್ಟಿದ್ದೀವಿ, ನಿಮ್ಮ ಮಕ್ಕಳಿಗೆ 6 ತಿಂಗಳು ಯುವ ನಿಧಿ ಕೊಟ್ಟಿದ್ದೀವಿ, ಇಷ್ಟೆಲ್ಲ ಕೊಟ್ಟರು ನೀವು ನಮ್ಮ ಕೈ ಹಿಡಿಲ್ಲ ಅಂದ್ರೆ ನಾವ್ಯಾಕೆ ನಿಮ್ಮ ಕೈ ಹಿಡಿಬೇಕು, ನೀವು ಅದೇ ಧರ್ಮ, ದೇವರು, ದೇವಸ್ಥಾನ, ಅಕ್ಷತೆ ಕಳೆಸರಲ್ಲಿ ಇಡೋದಾದ್ರೆ ನಾವ್ಯಾಕೆ ನಿಮಗೆ ಮಾಡ್ಬೇಕು, ನಾವು ನೆಕ್ಸ್ಟ್ ಅದೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರೋದು. ಸಾಮಾನ್ಯವಾಗಿ ಕಳೆದ 2 ಚುನಾವಣೆ UPA 1 ಮತ್ತು 2 ಚುನಾವಣೆ ಅದು ಇಶ್ಯೂ ಬೇಸ್ಗಳ ಮೇಲೆ ನಡೆದಿದ್ದಂಥದ್ದು. ನಂತರ ಬಂದಂಥ ಚುನಾವಣೆಗಳು ರಾಷ್ಟ್ರೀಯ ನಾಯಕತ್ವ, ರಾಷ್ಟ್ರೀಯತೆ ಮೇಲೆ ಚುನಾವಣೆ ನಡೆದಿರುವಂಥದ್ದು. ಸಾಮಾನ್ಯವಾಗಿ ನಿಮಗೆ ಲೋಕಸಭೆ ಚುನಾವಣೆಗಳು ನಡೆಯುವಂಥದ್ದೇ ರಾಷ್ಟ್ರೀಯತೆ ವಿಚಾರದ ಮೇಲೆ. ಯಾಕಂತ ಹೇಳಿದ್ರೆ ನೀವು ಪ್ರತಿ ವರ್ಷ ಕೂಡ ಯುವ ಮತದಾರರು ಬರ್ತಿರುವಂಥದ್ದು. ಯುವ ಮತರ ಥಿಂಕಿಂಗು, ಅವರು ರಾಷ್ಟ್ರದಲ್ಲಿರ್ತಕ್ಕಂಥ ನಾಯಕತ್ವವನ್ನು ನೋಡ್ತಾರೆ, ರಾಷ್ಟ್ರದ ಭದ್ರತೆ, ಏಕತೆ ಇವೆಲ್ಲವನ್ನು ಕೂಡ ಗಮನಿಸ್ತಾರೆ. ಹಾಗಾಗಿ ನಿಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಕೈ ಇಡ್ತಕ್ಕಂಥದ್ದು ಈ ದೇಶದ 30 ಕೋಟಿ ಯುವ ಮತದಾರರೇ ಕೈ ಹಿಡಿಯೋದು. ಬಹುತೇಕ 30 ಕೋಟಿಗೂ ಹೆಚ್ಚು ಯುವ ಮತದಾರರು ಇರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಕ್ಷದ ಆಸ್ತಿ ಕೂಡ ಹೌದು. ಹಾಗಾಗಿ ಈ ಬಾರಿ ಒಂದು ಕಡೆ ರಾಮ ಮಂದಿರ, ಎಸ್, ಮತ್ತೊಂದು ಕಡೆ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆಗಳಿರ್ತಕ್ಕಂಥದ್ದು, ರೈತರ ಖಾತೆಗಳಿಗೆ ಹಣ ಹಾಕುವಂಥದ್ದು, ಬೇರೆ ಬೇರೆ ವಿಷಯಗಳ ಕಾರಣಕ್ಕಾಗಿ ಪ್ರೆಸೆಂಟ್ ಮೋದಿ ವೇವ್ ಇರೋದ್ರಿಂದ ಬಹುಶಃ ಬಾಲಕೃಷ್ಣ ಅವರಿಗೆ ಆತಂಕ ಎದುರಾಗಿರ್ಬೋದು ಅಂತ ಕಾಣುತ್ತೆ. ಆದರೆ ನಾವು ಪ್ರತಿ ವರ್ಷ ಪ್ರತಿ ಬಜೆಟಲ್ಲೂ ಕೂಡ ನಾಟ್ ಓನ್ಲಿ ಸ್ಟೇಟ್ ಬಜೆಟು, ಸೆಂಟ್ರಲ್ ಬಜೆಟ್ ಕೂಡ 20% ಇನ್ಕ್ರೀಸ್ ಆಗುತ್ತೆ, 15 to 20% ಇನ್ಕ್ರೀಸ್ ಆಗುತ್ತೆ. ಈ ವರ್ಷ 10 ರೂಪಾಯಿ ಇದ್ದರೆ ಮುಂದಿನ ವರ್ಷ ಅದು 12 ರೂಪಾಯಿಗೆ ಹೋಗುತ್ತೆ, ಅಂದರೆ 20% ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯವರು 3.80 ಲ್ಯಾಕ್ ಅಷ್ಟು ನಾವು ಈ ಸರಿ ಬಜೆಟನ್ನು ಮಂಡಿಸ್ತೀವಿ ಅಂತ ಹೇಳಿರುವಂಥದ್ದು. ವರ್ಷಕ್ಕೆ ನಿಮಗೆ ಗ್ಯಾರಂಟಿ ಇಂಪ್ಲಿಮೆಂಟಿಗೆ 52,000 ಕೋಟಿ ಈ ವರ್ಷ ಬೇಕಾಯಿತು, ಮುಂದಿನ ವರ್ಷ ಅದಕ್ಕಿಂತ ಜಾಸ್ತಿ ಬೇಕು. ಯಾಕಂತ ಹೇಳಿದ್ರೆ ಅದರ ಗಾತ್ರ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲವೂ ಏನು ರೇಟ್ ಜಾಸ್ತಿ ಆಗ್ತಕ್ಕಂಥದ್ದು, ಬೆಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆದರೆ ಬಾಲಕೃಷ್ಣ ಅವರ ಅಂತರಂಗದಲ್ಲಿತ್ತು, ಅದನ್ನ ಬಹಿರಂಗವಾಗಿ ಹೇಳಿದ್ರು. ಎಸ್, ಕಾಂಗ್ರೆಸ್ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಅಟ್ ದ ಸೇಮ್ ಟೈಮ್ JDS ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅಟ್ ದ ಸೇಮ್ ಟೈಮ್ ಭಾರತೀಯ ಜನತಾ ಪಕ್ಷ ಕೂಡ ರಾಮ ಮಂದಿರ ಅವ್ರು ನಾವು ಅಲ್ಲ ಅಂತಾರೆ, ಅದನ್ನು ಬೇರೆ ಪೊಲಿಟಿಕಲಿ ಅದನ್ನ ಮತವಾಗಿ ಪರಿವರ್ತನೆ ಮಾಡ್ಕೊಳ್ಳೋ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಇದು ಎಲ್ಲ ರಾಜಕೀಯ ಪಕ್ಷಗಳು ಮತದಾರರನ್ನು ಈ ರೀತಿ ಆಮಿಸವಡ್ಡಿ ಬ್ಲ್ಯಾಕ್ ಮೇಲನ್ನು ಮಾಡುವಂಥದ್ದು. ಹಾಗಾದರೆ ಯಾಕೆ ಇದು? ಮತದಾರರು ಅವ್ರ ಹತ್ರ ಹಣ ತೆಗೆದುಕೊಳ್ಳಿಲ್ಲ ಅಂದರೆ, ಮತದಾರರು ನಿಮ್ಮ ಗ್ಯಾರಂಟಿ ಬೇಡ ಅಂತ ಹೇಳಿದ್ರೆ, ಮತದಾರ ಆಮಿಷಕ್ಕೆ ಒಡ್ಲಿಲ್ಲ ಅಂತ ಹೇಳಿದ್ರೆ, ಮತದಾರರು ಒಡ್ಲಿಲ್ಲ ಅಂತ ಹೇಳಿದ್ರೆ, ನಿಮಗೆ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನೈತಿಕತೆ ಇರುತ್ತೆ. ನಾವು ಅವರ ಫ್ರೀ ವಿನ ನಾವು ಬಳಸ್ಕೊತಿದ್ದೀವಿ. ಅವರು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮತದಾರರು ಅಂತಲ್ಲ, ಒಂದಷ್ಟು ಮತದಾರರು ನಾವು ಹಣವನ್ನು ಆಮಿಷಕ್ಕೆ ಒಳಗಾದರೆ ನಮಗೂ ಕೂಡ ಮತದಾರರು ಕೂಡ ರಾಜಕಾರಣಿ ಕೇಳೋ ನೈತಿಕ ಪ್ರಶ್ನೆ ಇಲ್ಲ. ಅವ್ರು ನಾವು ದುಡ್ಡು ಕೊಟ್ಟಿದ್ದೀವಿ, ನಮಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಇದು ಹಂಗೆ ಆಗಿರುವಂಥದ್ದು. ಮತ್ತೆ ಇನ್ನೊಂದೇನಂದ್ರೆ ಪಟೇಲ್ರು ಗ್ರೌಂಡಲ್ಲೂ ಕೂಡ ರಿಪೋರ್ಟಿಂಗ್ ಮಾಡಿರೋದ್ರಿಂದ ಅವರಿಗೆ ಈಗ BJP ಅವರೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಮತ್ತೊಂದೇ ಅಲ್ಲ. ಬಟ್ ಬಿಯಾಂಡ್ ದಟ್ ಸಿದ್ದರಾಮಯ್ಯ ಅವರು ತುಂಬ ಯಾವ ರೀತಿ ಮಾಡಿದರೆ ಸರ್ಕಸ್ಸು ಅವ್ರಿಗೆ ಗೊತ್ತಿರಬಹುದು ಬಹುಶಃ. ಆದರೆ ಪರೋಕ್ಷವಾಗಿ ಆಫ್ ದ ರೆಕಾರ್ಡ್ ಏನಾದ್ರು ಕೇಳಿದ್ರೆ ಗಟ್ಟಿ ಮನುಷ್ಯ ಕಣಯ್ಯ, ಆದ್ರೂ ಇಷ್ಟೇ ಸವಾಲುಗಳ ನಡುವೆ ಶಾಸಕರ ಅಸಮಾಧಾನಗಳನ್ನು ಹಿಡಿದಿಟ್ಕೊಂಡು ಅನುದಾನ ಮತ್ತೊಂದು ವಿಚಾರಗಳಲ್ಲಿ ಮತ್ತು ಆದಾಯದಲ್ಲಿ ಅಥವಾ ಬೇರೆ ಹೆಚ್ಚುವರಿ ತೆರಿಗೆಗಳನ್ನ ಕಳೆದ ಬಜೆಟ್ ಅಲ್ಲಿ ಏನು ಹಾಕದೆ ಮಾಡಿದಾರಲ್ಲ ಅನ್ನುವಂಥ ಪ್ರಶ್ನೆ ಬಂದಿದ್ರು ಅಚ್ಚರಿ ಇಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಯಾಕಂದ್ರೆ ಅವ್ರು ಕೇಳಿ ಆದ್ರೆ ಅದರ ಹೊರತಾಗಿ ಕೂಡ ಇಂಥ ಹೇಳಿಕೆಗಳು ಅವತ್ತು ನಡ್ಡಾ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು, ನೀವು ಗೆದ್ರೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ, ಇನ್ನಷ್ಟು ಯೋಜನೆಗಳ ಫಲಾನುಭವ ಸಿಗುತ್ತೆ ಅಂತ ಹೇಳಿದ್ರು. ಆದ್ರೆ ಅದು ಹೇಳಿರುವಂತ ಕಾಂಟೆಕ್ಸ್ಟ್ ಬೇರೆ, ಆದ್ರೆ ಹೇಳಿರುವಂತ ಸ್ಟೇಟ್ಮೆಂಟ್ಗೆ ಸಿಕ್ಕಂತ ಪೊಲಿಟಿಕಲ್ ಫ್ಲೇವರ್ ಬೇರೆ. ಅದನ್ನ ಕಾಂಗ್ರೆಸ್ ಅವತ್ತು ಮಾಡ್ತು, ಇವತ್ತು ಕೂಡ ಕಾಂಟೆಕ್ಸ್ಟ್ ಬೇರೆ ಹೇಳಿರುವಂತದ್ದು. ಮಾಗಡಿ ಬಾಲಕೃಷ್ಣ ಅಕ್ಷತೆ ಬೇಕಾ ಅಥವಾ ಅನ್ನ ಭಾಗ್ಯ ಅಕ್ಕಿ ಬೇಕಾ ಅನ್ನೋ ಇಂಥ ಒಂದು ಮಾತುಗಳನ್ನ ಆಡದೆ. ಆದರೆ ಅದು ತೆಗೆದುಕೊಳ್ತಾ ಇರುವಂತ ಪೊಲಿಟಿಕಲ್ ಫ್ಲೇವರ್ ಬೇರೆ ಆಗ್ತಾ ಇದೆ. ಫ್ಲೇವರ್ ಯಾವ ರೀತಿ ಈಲ್ಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಗಮನ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಎಸ್, ಇನ್ನು ನಾವು ಮುಂದಿನ ವಿಭಾಗಕ್ಕೆ ಹೋಗೋಣ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಟ್ರೆಂಡ್ ಯಾವ ರೀತಿಯಾಗಿದೆ, ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ, ಬಲಾಬಲ ಎರಡೂ ಪಕ್ಷಗಳಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ. ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ ನೋಡೋಣ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಫೀವರ್ ಯಾವ ರೀತಿಯಾಗಿದೆ? ಈಗಾಗಲೇ 33 ವರ್ಷಗಳಿಂದ ಬಿಜೆಪಿ ಇಲ್ಲಿ ದಿಗ್ವಿಜಯವನ್ನ ಸಾಧಿಸ್ತಾ ಇದೆ. ಗೆಲುವಿಗಾಗಿ ಇಲ್ಲಿ ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಿಜೆಪಿ ನಾಯಕರ ಪ್ರತಿಷ್ಠಿತ ಮತಕ್ಷೇತ್ರದ ಕುರಿತ ಕಂಪ್ಲೀಟ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ? 33 ವರ್ಷಗಳಿಂದ ಬಿಜೆಪಿ ಇಲ್ಲಿ ತನ್ನ ಹಿಡಿತವನ್ನ ಸಾಧಿಸಿದೆ.
ಕಾಂಗ್ರೆಸ್ ಇಲ್ಲಿ ಇನ್ನೂ ಕೂಡ ತನ್ನ ಖಾತೆಯನ್ನ ತೆರೆಯೋದಿಕ್ಕೆ ಪರದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಸಲ ಏನು ಆಗಬಹುದು? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾಯಕರು ಏನೇನು ಹೇಳಿದ್ದಾರೆ ನೋಡೋಣ. ನೇತೃತ್ವದಲ್ಲಿ ನಾವು ಇವಾಗಲೇ ಬೂತ್ ಮಟ್ಟದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಬೂತ್ ಮಟ್ಟ, ವಾರ್ಡ್ ಮಟ್ಟದಲ್ಲಿ ನಾವು ಇವತ್ತು ಸಂಘಟನೆ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೌತಲ್ಲಿ ನಮಗೆ ಜನ ಎಷ್ಟು ಓಟ್ ಆಗ್ತಾರೆ ಅಂತಲ್ಲ, ಲಾಸ್ಟ್ ಟೈಮ್ಗಿಂತ ಈ ಸತಿ ನಾವು ಗೆಲ್ತೀವಿ ಅನ್ನೋದು ನಮಗೆ ಇದಿದೆ. ಕ್ಯಾಂಡಿಡೇಟ್ ಯಾರನ್ನ ಆಗಲಿ ನಾವು ಪಕ್ಷ ಸಂಘಟನೆ ಆಗಬೇಕು. ಇವಾಗ ಅದರಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕಾನ್ಸ್ಟಿಟ್ಯೂನ್ಸಿ ಬಹಳ ದೊಡ್ಡದಾಗಿದೆ. ಆನೇಕಲ್ಲಿಂದ ಹಿಡಿದು ಮತ್ತೆ ಬೆಂಗಳೂರು ದಕ್ಷಿಣದ ತನಕ 2 ಲೋಕಸಭೆಯನ್ನು ಸೇರಿಸಿ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಸಾಕಷ್ಟು ಜವಾಬ್ದಾರಿ ಇದೆ. 2 ಲೋಕಸಭಾ ಇದರಲ್ಲಿ ಕೆಲಸ ಮಾಡುವಂಥ ಕೆಲಸ ಇದೆ. ಆ ದೃಷ್ಟಿಯಿಂದ ಪಕ್ಷದ ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಯನ್ನು ನಾವು ನೋಡಬೇಕು. ಆ ದೃಷ್ಟಿಯಿಂದ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮಗೆ ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೆ. 1977ರಿಂದ ಈಚೆಗೆ ಒಮ್ಮೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಗೆದ್ದಿರೋದು. 33 ವರ್ಷಗಳಿಂದ ಬಿಜೆಪಿ ದಿಗ್ವಿಜಯವನ್ನು ಸಾಧಿಸ್ತಾ ಇದೆ. ಬಿಜೆಪಿಯ ಭದ್ರಕೋಟೆ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಸೊ ಈ ಸಲ ಬಿಜೆಪಿಗೆ ಇರುವಂತಹ ನಿರೀಕ್ಷೆಗಳು, ಕಾಂಗ್ರೆಸ್ಗೆ ಇರುವಂತಹ ನಿರೀಕ್ಷೆಗಳ ಬಗ್ಗೆ ಹೇಳ್ತಾ ಹೋಗೋದು. ಬಿಜೆಪಿ ನಿರೀಕ್ಷೆ ಭಾಗೀರಥಿ ಏನು ಸುಳ್ಯದಲ್ಲಿ ಗೆದ್ರಲ್ಲ, ಭಾಗೀರಥಿ ಮುರುಳ್ಯ, ಅಷ್ಟೇ ಏನು ಲೆಕ್ಕಾಚಾರ ಅನ್ನೋ ಅಷ್ಟೇ ಒಂದು ಕಾಯಂ ಗ್ಯಾರಂಟಿ ಸೀಟ್ ಅನ್ನೋ ಲೆಕ್ಕಾಚಾರದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಎಕ್ಸ್ಪೆರಿಮೆಂಟಲ್ ಆಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದು. ವಿಧಾನಸಭೆಯಲ್ಲಿ ಹೇಗೆ ಕೊಟ್ಟರು ಅಂತ, ಯಾರಿಗೆ ಕೊಟ್ಟರು ಇಲ್ಲಿ ಗೆಲ್ಲುತ್ತೆ ಅನ್ನೋ ಗ್ಯಾರಂಟಿ ಇತ್ತು. ಒಂದು ಹೊಸ ನೇತಾರನ್ನ, ಯುವಕರನ್ನ ಹುಟ್ಟಾಕೋಣ, ಒಂದು ಹೊಸ ಲೀಡರ್ನ ಅನ್ನೋ ಲೆಕ್ಕಾಚಾರ ಕೊಟ್ಟರು. ಅವತ್ತೇ ದೊಡ್ಡ ಕೂಗು ಮತ್ತು ಆಗ್ರಹ ಇತ್ತು. ತೇಜಸ್ವಿನಿ ಅನಂತಕುಮಾರ್ ಅವರು ಕೊಡಬೇಕು, ಇವರಿಗೆ ಸಹಜ ಆಯ್ಕೆ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಒಂದಷ್ಟು ದುಡಿಮೆಯನ್ನ ಮಾಡಿದ್ದಾರೆ. ಅವರ ಏನು ಪತಿಯ ಅನುಪಸ್ಥಿತಿಯಲ್ಲಿ ಅವರು ದೆಹಲಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಇದ್ದಾಗ ಇಡೀ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಕೂಡ ತೇಜಸ್ವಿನಿ ಅನಂತಕುಮಾರ್ ಅನ್ನೋಂಥ ಎಲ್ಲ ಏನು ಆಗ್ರಹಗಳ ನಡುವೆಯೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಕೊಟ್ಟಿದ್ದಾಯಿತು. ಅವತ್ತು ಕೂಡ ಯಡಿಯೂರಪ್ಪ ಆಗ್ರಹ ಮಾಡಿದ್ರು ಮತ್ತು ಯಡಿಯೂರಪ್ಪ ಟೀಮ್ ಜೊತೆಗೆ ಅವರ ಹೊರತಾಗಿ ಕೂಡ ಸೋಮಣ್ಣ ಅವರು ಕೂಡ ಆಗ್ರಹ ಮಾಡಿದ್ರು. ಈ ಸಲವೂ ಕೂಡ ಅಂಥದ್ದೊಂದು ಬೇಡಿಕೆ ಇದೆ. ಯಾಕಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅಂಥದ್ದೊಂದು ವರ್ಚಸ್ಸಿದೆ. ಕಳೆದ ಬಾರಿ ಮಿಸ್ ಆಗಿದೆ. ಈ ಸಲನಾದರೂ ಕೊಡುವ ಮತ್ತು ಮಹಿಳಾ ಕೇಂದ್ರಿತ ಏನು ಲೆಕ್ಕಾಚಾರ ಏನಿದೆ ಅಭ್ಯರ್ಥಿ ಹಾಕೋ ಸಂದರ್ಭದಲ್ಲಿ ಇಲ್ಲಿ ಸೌಮ್ಯ ರೆಡ್ಡಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಅಲ್ಲಿ. ಮತ್ತೆ ಪ್ರೊಫೆಸರ್ ರಾಜುಗೌಡ್ರವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ರಾಜುಗೌಡ್ರದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವರನ್ನ ಹಾಕಿದಂಥ ಸಂದರ್ಭದಲ್ಲಿ ಇನ್ನಷ್ಟು ಅನುಕೂಲ ಆಗುತ್ತೆ. ತೇಜಸ್ವಿ ಸೂರ್ಯಗಿಂತ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಮತ್ತು ಋಣ ಸಂದಾಯದ ರೀತಿಯಲ್ಲೂ ಕೂಡ. ಯಾಕಂದ್ರೆ ಅನಂತಕುಮಾರ್ ಅವರು ಈ ಕ್ಷೇತ್ರವನ್ನು ಅಷ್ಟರು ವ್ಯವಸ್ಥಿತವಾಗಿ ಸಂಘಟನೆಯನ್ನು ಮಾಡಿಟ್ಕೊಂಡು ಬಿಜೆಪಿಗೆ ಗ್ಯಾರಂಟಿ ಕ್ಷೇತ್ರವನ್ನು ಮಾಡಿರೋದು. ಅವರಿಗೆ ಎಕ್ಸ್ಟೆನ್ಷನ್ ಮಾಡೋಣ ಒಂದು ಲೆಕ್ಕಾಚಾರ. ಮತ್ತು ಕಳೆದ ಸಲ ಆದರೆ ಪರಿವಾರ ಪಾಲಿಟಿಕ್ಸ್ ಅಂತ ಎಕ್ಸ್ಟೆನ್ಷನ್ ಆಗೋದು. ಈ ಸಲ ಗ್ಯಾಪನ್ನು ಕೊಡಲಾಗಿದೆ, ಅವರಿಗೆ ದುಡಿಮೆಗೆ ಅವಕಾಶವನ್ನು ಕೊಡಲಾಗಿದೆ ಸಂಘಟನೆಯಲ್ಲಿ. ಆ ಕೆಲಸವನ್ನು ಅವರು ಯಾವುದೇ ವಿವಾದಗಳಿಲ್ಲದೆ, ಆಕ್ಷೇಪಗಳಿಲ್ಲದೆ ಕಳೆದ ಸಲ ಮಿಸ್ ಆದರೂ ಕೂಡ ಪಾರ್ಟಿಯ ಜೊತೆ ನಿಂತಿದ್ದಾರೆ. ಅವ್ರ ಮಕ್ಕಳು ಆಗ ಟ್ವೀಟ್ಗಳನ್ನು ಮಾಡ್ಕೊಂಡಿರ್ಬೋದು, ಕೆಲವು ಏನು ಕ್ರಿಪ್ಟಿಕ್ ಆಗಿ ಇವರು ಕೂಡ ಮೆಸೇಜ್ಗಳನ್ನ ಕೊಟ್ಟಿರ್ಬೋದು ತೇಜಸ್ವಿ ಅನಂತಕುಮಾರ್. ಆದರೆ ನೇರವಾಗಿ ಎಲ್ಲೂ ಕೂಡ ಪಕ್ಷದ ನಿರ್ಧಾರಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಬದ್ಧತೆ ಇರುವಂಥ ರಾಜಕಾರಣ ಆಗಿರೋದ್ರಿಂದ, ಸೇವೆಯಲ್ಲೂ ಕೂಡ ತೊಡ್ಕೊಂಡಿರೋದ್ರಿಂದ ಕೊಡೋಣ ಅನ್ನೋ ಒಂದು ಲೆಕ್ಕಾಚಾರ ಮತ್ತೆ ಕೇಳಿ ಬರ್ತಾ ಇದೆ. ಮತ್ತು ಯಡಿಯೂರಪ್ಪ ಕ್ಯಾಂಪು ಹೆಚ್ಚಿನ ಮಟ್ಟದಲ್ಲಿ ಅವ್ರ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದೆ ಅಂತ. ಯಾಕಂದ್ರೆ ಅಲ್ಲಿ ವಿಜಯೇಂದ್ರ ಮತ್ತು ತೇಜಸ್ವಿ ಸೂರ್ಯ ಅನ್ನೋ ಫ್ಯಾಕ್ಟರ್ ಕೂಡ ಬರುತ್ತೆ. ಯಾಕೆ ತೇಜಸ್ವಿ ಸೂರ್ಯ ಅವರನ್ನ ಪಕ್ಕಕ್ಕಿಡಬೇಕು ಅನ್ನೋದಕ್ಕೂ ಕೂಡ ಹಲವಾರು ಏನು ಬೇರೆ ಬೇರೆ ರೀತಿಯ ಆಯಾಮಗಳು ಕೂಡ ಸಿಗ್ತವೆ. ಅದರ ಹೊರತಾಗಿ ಈಗ 5 ಲಕ್ಷ ಒಕ್ಕಲಿಗರು ಅಥವಾ ಬೇರೆ ಬೇರೆ ಮತ ಬ್ಯಾಂಕು ಇದ್ರೂ ಕೂಡ ಇಲ್ಲಿ ಪ್ಯೂರ್ಲಿ ಇರುವಂಥ ವೋಟ್ ಬ್ಯಾಂಕು ನಗರ ಕೇಂದ್ರಿತ ಬಿಜೆಪಿಯ ವೋಟ್ ಬ್ಯಾಂಕ್. ಒಂದೋ ಬಿಜೆಪಿ ವೋಟ್ ಬ್ಯಾಂಕ್ ಎಷ್ಟಿದೆ ಅನ್ನುವಂಥದ್ದು, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಎಷ್ಟಿದೆ ಅನ್ನೋಂಥದ್ದು, ಇಲ್ಲಿ ಜಾತಿ ಅನ್ನೋಂಥದ್ದು ಕೌಂಟೇ ಆಗಲ್ಲ ಅಂತ. ಸೊ ಈ ಹಿನ್ನೆಲೆಯಲ್ಲಿ ವಿವಿಧ ಭಾಗಗಳಿಂದ ಬಂದು ಸೆಟ್ಲ್ ಆಗಿರುವಂಥ ಒಂದಷ್ಟು ಜನ ಮತ್ತು ಮೇಲ್ಮಧ್ಯಮ ವರ್ಗದ ಜನ ಸಹಜವಾಗಿ ಮೋದಿಯವರ ನಾಯಕತ್ವ ಮತ್ತು ಬಿಜೆಪಿಯ ಸಂಘಟನೆ ಆ ಫ್ಯಾಕ್ಟರ್ಗಳಿಂದ ಇಲ್ಲಿ ಏನು ಗೆಲುವಿಗೆ ಪೂರಕ ಆಗುತ್ತೆ ಅಥವಾ ಮತದಾನ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಈ ಹಿನ್ನೆಲೆಯಲ್ಲಿ ಸರ್ಪ್ರೈಸಿಂಗ್ಲಿ ಇನ್ ಕೇಸ್ ಇಫ್ ನಾಟ್ ತೇಜಸ್ವಿನಿ ಅನಂತಕುಮಾರ್ ಅನ್ನುವಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಜಯಶಂಕರ್ ಅವರನ್ನ ಯಾಕೆ ನಿಲ್ಲಿಸಬಾರ್ದು? ಯಾಕಂದರೆ ಕೆಲವು ರಾಜ್ಯಸಭಾ ಸದಸ್ಯರ ಅವಧಿ ಏನು ಮುಕ್ತಾಯ ಆಗ್ತಾ ಇದೆ, ಅವರನ್ನ ಲೋಕಸಭಾ ಚುನಾವಣೆ ನಿಲ್ಲಿಸಬೇಕು ಅನ್ನೋಂಥ ಒಂದು ಲೆಕ್ಕಾಚಾರಗಳು ಇದೆ. ಅದರ ನಿರ್ಮಲಾ ಸೀತಾರಾಮನ್ ಹೆಸರು ಇದೆ, ಇವರ ಹೆಸರು ಕೂಡ ಇದೆ, ಮತ್ತು ರಾಜೀವ್ ಚಂದ್ರಶೇಖರ್ ಅವರ ಹೆಸರು ಇದೆ. ಯಾರು ಎಲ್ಲಿ ಬರ್ತಾರೆ ಗೊತ್ತಿಲ್ಲ. ಆದರೆ ಜಯಶಂಕರ್ ಅವರು ಅಲ್ಲಿ ವಿವಿಪುರಂ ಫುಡ್ ಸ್ಟ್ರೀಟಲ್ಲಿ ತಿಂಡಿ ತಿಂದಿದ್ದು ಮತ್ತು ತೇಜಸ್ವಿ ಸೂರ್ಯ ಅವರ ಜೊತೆ ಓಡಾಡಿದ್ದು ಮತ್ತು ಬೆಂಗಳೂರಿನ ಶಾಲೆಗಳಲ್ಲಿ ಓದಿರುವಂಥದ್ದು, ಅಲ್ಲಿನ ಸಂಪರ್ಕ ಮತ್ತು ಒಂದು ವರ್ಚಸ್ಸಿರುವಂಥದ್ದು. ಅಂದರೆ ಎಲೆಕ್ಟ್ರಲ್ ಫೇಸ್ ಅಲ್ಲ ಅಂದ್ರೂ ಕೂಡ ಒಂದು ಪೊಲಿಟಿಕಲ್ ಫೇಸ್ ಆಗಿ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ. ಒಂದು ಯುವ ಮತದಾರರಿಗೆ ಅಪೀಲ್ ಆಗುವಂಥ ಫೇಸ್ ಅನ್ನೋ ಕಾರಣಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಅವಕಾಶ ಇರೋದ್ರಿಂದ ಅವರ ಹೆಸರು ಕೂಡ ತೇಲ್ ಬರ್ತಾ ಇದೆ. ಆದರೆ ಫೈನಲಿ ತೇಜಸ್ವಿ ಸೂರ್ಯ ಅವರು ಆ ಟಿಕೆಟನ್ನು ಉಳಿಸ್ಕೋತಾರ, ಸ್ಥಾನವನ್ನು ಉಳಿಸ್ಕೋತಾರ. ಯಾಕಂದರೆ ಟಿಕೆಟ್ ಸಿಕ್ಕರೆ ಗೆಲ್ಲೋದು ಅಂತ ಹೌದು, ಆದರೆ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಓವರ್ ಟು
ನಿಮಗೆ ಕಳೆದ 32 ವರ್ಷಗಳಿಂದ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಗಳನ್ನ ಹಾಕುವ ವಿಚಾರದಲ್ಲಿ ಕಾಂಗ್ರೆಸ್ ಯಡಿಯೂರಂಥದ್ದು ಮತ್ತು ಅನಂತಕುಮಾರ್ ದಕ್ಷರಿದ್ರು ಮತ್ತು ಕೆಲಸಗಾರರಿದ್ರು ಅನ್ನೋ ಕಾರಣಕ್ಕಾಗಿ ಮತ್ತು ಆ ಭಾಗದಲ್ಲಿ ಅವರ ಅದಮ್ಯ ಚೇತನ ಫೌಂಡೇಶನ್ ಜನರ ನಡುವೆ ಇತ್ತು. ಹಾಗಾಗಿ ಅನಂತಕುಮಾರ್ಗೆ ಅವರ ಪತ್ನಿಯೇ ಅರ್ಧ ಗೆಲುವಿಗೆ ಸಾಥನ್ನು ಕೊಟ್ಟಿದ್ರು. ಈ ಬಾರಿ ನಿಮಗೆ ಬೆಂಗಳೂರು ದಕ್ಷಿಣದಿಂದ ಜೈಶಂಕರ್ ಹೆಸರು ಕೇಳಿ ಬರ್ತಿದೆ. ನಿನ್ನೆಯಿಂದ ರಾಜೀವ್ ಚಂದ್ರಶೇಖರ್ ಹೆಸರು ಕೂಡ ಕೇಳಿ ಬರ್ತಿರುವಂಥವ್ರು ರಾಜ್ಯಸಭಾ ಸದಸ್ಯರು. ಇದೇ ಫೆಬ್ರವರಿ 27ಕ್ಕೆ ಅವರ ಅವಧಿ ಮುಗಿದೋಗುತ್ತೆ, ಚುನಾವಣೆ ಇರ್ತಕ್ಕಂಥದ್ದು. ರಾಜೀವ್ ಚಂದ್ರಶೇಖರ್ ಕೂಡ ಬೆಂಗಳೂರಿನಲ್ಲೇ ವಾಸ ಇರೋದ್ರಿಂದ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ನಿರ್ಮಲಾ ಸೀತಾರಾಮನ್ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಇದು ಒಂದು ಭಾಗ. ಈಗ ತೇಜಸ್ವಿ ಸೂರ್ಯಗೆ ಎಲ್ಲಿ ಸೆಲ್ಟರ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಆದರೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇರತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಓಡಾಡ್ತಿದ್ದಾರೆ. ಆದರೆ ಇಲ್ಲಿ ಈ ಬೆಂಗಳೂರು ದಕ್ಷಿಣದ ವಿಶೇಷ ಅಂತ ಹೇಳಿದ್ರೆ ಇದು ಅರ್ಬನ್ ವೋಟರ್ಸು, ಬಹುತೇಕ ಎಲ್ಲ ಎಜುಕೇಟೆಡ್ ವೋಟರ್ಸು ಮತ್ತು ವಲಸಿಗ ವೋಟರ್ಸ್ ಇರ್ತಕ್ಕಂಥದ್ದು. ನಿಮಗೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಲೆಕ್ಕಾಚಾರ ಇಲ್ಲಿ ಬ್ರಾಹ್ಮಣರನ್ನ ನಿಲ್ಲಿಸಿದ್ರೆ ಮಾತ್ರ ಗೆಲ್ತಾರೆ ಅಂತ ಹೇಳಿದ್ರೆ, ಬ್ರಾಹ್ಮಣರು ಇರ್ತಕ್ಕಂಥ 3.5 ಲಕ್ಷ, ಆದರೆ ಒಕ್ಕಲಿಗರು 5 ಲಕ್ಷ, ಇಲ್ಲಿ SC ST 6 ಲಕ್ಷ ಇದ್ದಾರೆ. ನಿಮಗೆ ಅಟ್ ದ ಸೇಮ್ ಟೈಮ್ ಮುಸ್ಲಿಮ್ಸ್ 3 ಲಕ್ಷ ಇದ್ದಾರೆ, ಜೊತೆಗೆ ಕ್ರಿಶ್ಚಿಯನ್ಸ್ 2 ಲಕ್ಷ ಇದ್ದಾರೆ, ಅದರ್ಸ್ 2 ಲಕ್ಷ ಇದ್ದಾರೆ. ಆದರೆ ಯಾಕೆ ನಿಮಗೆ ಬ್ರಾಹ್ಮಣ ಅಭ್ಯರ್ಥಿ ಕೂಡ ಇಲ್ಲಿ ಗೆಲ್ತಾ ಇದ್ದಾರೆ? ಇಲ್ಲಿ ಜಾತಿ ಅನ್ನೋದು ಯಾಕೆ ಕನ್ಸಾಲಿಡೇಟ್ ಆಗಲ್ಲ ಅನ್ನೋಕ್ಕಿಂತಲೂ ಇದು ಅರ್ಬನ್ ವೋಟರ್ಸು ತುಂಬ ಯೋಚನೆ ಮಾಡ್ತಾರೆ ಮತ್ತು ವಿದ್ಯಾವಂತ ವೋಟರ್ಸು, ಯುವ ವೋಟರ್ಸ್ಗಳು. ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಮತ್ತು ಅದು ಹೌದು, ನೀವು ಬ್ರಾಹ್ಮಣ ಸಮೇತ ಓಟು ಒಂದು ಸೈಡ್ ಆಗುತ್ತೆ. ಹೌದು, ಎಸ್, ಯಾರೇ ನಿಂತರೂ ಕೂಡ ಅವರು ಒಂದು ಸೈಡ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಅಲ್ಲಿರ್ತಕ್ಕಂಥ ಮೋರ್ ದೆನ್ 80% ಓಟ್ ಆದರೆ ಅದು 80% ಮೋರ್ ದೆನ್ 70% ಭಾರತೀಯ ಜನತಾ ಪಕ್ಷಕ್ಕೆ ಹೊರವಾಗುವಂಥದ್ದು, ಅದು ನೋ ಡೌಟ್. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಸಮಸ್ಯೆ ಏನಂದರೆ ಅಭ್ಯರ್ಥಿಗಳ ಕೊರತೆ. ಈಗ ಕಳೆದ ಒಂದು ವಾರದಿಂದಲೂ ಕುಸುಮಾರ್ ಅವರ ಹೆಸರು ಕೂಡ ಚರ್ಚೆ ಆಗ್ತಿರೋದು. ಯಾಕಂತ ಹೇಳಿದ್ರೆ 5 ಲಕ್ಷ ವೋಟರ್ಸ್ ಇದ್ದಾರೆ, ನಮಗೆ ಮುಸ್ಲಿಮ್ಸ್ ವೋಟ್ಸು 3 ಲಕ್ಷ ಇದ್ದಾರೆ, 5 ಲಕ್ಷ ಒಕ್ಕಲಿಗ ಓಟು ಇರೋದ್ರಿಂದ ನಮಗೆ ಅನುಕೂಲ ಆಗ್ಬೋದು. ಜೊತೆಗೆ ಮುಸ್ಲಿಮ್ಸ್ ಓಟ್ಗಳಿದ್ದಾರೆ, ಮುಸ್ಲಿಮ್ಸ್ ಕನ್ಸಾಲಿಡೇಟ್ ಆಗ್ತಾರೆ, ಮತ್ತು ಕ್ರಿಶ್ಚಿಯನ್ಸ್ ಓಟ್ 2 ಲಕ್ಷ ಇದೆಯಲ್ಲ ಅವರು ಕನ್ಸಾಲಿಡೇಟ್ ಆಗ್ತಾರೆ. ಜೊತೆಗೆ ಬೇರೆ ಬೇರೆ SC ST ಓಟ್ ಕನ್ಸಲ್ಟೇಟ್ ಆಗುತ್ತೆ ಅಂತ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಆದರೆ ಸದ್ಯಕ್ಕೆ ಈ ಬೆಂಗಳೂರು ದಕ್ಷಿಣ ನಿಮಗೆ ದೇಶದ ಪ್ರತಿಷ್ಠಿತ ಕ್ಷೇತ್ರ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಜೈಶಂಕರ್ ನಿಂತರೆ, ನಿರ್ಮಲಾ ಸೀತಾರಾಮನ್ ನಿಂತರೆ ಇದು ದೇಶದ ಪ್ರತಿಷ್ಠಿತ ಕ್ಷೇತ್ರ ಆಗಲಿದೆ. ಆದರೆ ಕಾಂಗ್ರೆಸ್ನ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಅಭ್ಯರ್ಥಿಗಳ ಕೊರತೆ, ಸ್ಥಳೀಯ ಅಭ್ಯರ್ಥಿಗಳಲ್ಲಿ. ಈಗ ಸೌಮ್ಯ ರೆಡ್ಡಿ ಅವರು ಜಯನಗರ ಚುನಾವಣೆ ನಿಂತು ಸೋತರು. ಆದರೆ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ 21 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು, ಮತ್ತು ನಿಮಗೆ ಅಲ್ಲಿ 5 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಕಾಂಗ್ರೆಸ್ ಇರ್ತಕ್ಕಂಥ 2 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಹಾಗಾಗಿ ಇದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬಲ. ಪ್ರಮುಖವಾಗಿ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನು ಯಡಿಯೂರಪ್ಪ ಗ್ಯಾಂಗ್ ಮುನ್ನೆಲೆಗೆ ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ತೇಜಸ್ವಿ ಸೂರ್ಯ ಯಾವತ್ತಿದ್ರೂ ಕೂಡ ವಿಜೇಂದ್ರ ಅವರಿಗೆ ಈ ರಾಜ್ಯದಲ್ಲಿ ಕಾಂಪಿಟೇಟ್ ಪೊಲಿಟಿಷಿಯನ್, ಇನ್ನು ಕೂಡ ಯುವ ಮುಖ ಆಗಿದ್ದರಿಂದ ವಿಜೇಂದ್ರ ಅವರಿಗೆ ಯಾವತ್ತಾದರೂ ಕೂಡ ರಾಜಕೀಯವಾಗಿ ಥ್ರೆಟ್ ಆಗುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಯಡಿಯೂರಪ್ಪನವರು ಅನಂತಕುಮಾರ್ ಅವರ ಮನೆಯಲ್ಲಿ ನಾನು ಊಟ ಮಾಡಿದ್ದೀನಿ, ತೇಜಸ್ವಿಯವರ ಮನೆಯಲ್ಲಿ ಅನ್ನ ತಿಂದಿದ್ದೀನಿ, ಹಾಗಾಗಿ ತೇಜಸ್ವಿ ಅನಂತಕುಮಾರ್ ಅವರು ಕೊಟ್ಟು, ಯಾಕೆ ಅವರು ಒಂದು ಅದಕ್ಕೆ ಡೆಫಿನೇಷನ್ ಕೂಡ ಕೊಡ್ತಿದ್ದಾರೆ. ಮಹಿಳಾ ಓಟ್ಗಳು ಈ ಸರಿ ಗ್ರ್ಯಾಬ್ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ. ಗ್ಯಾರಂಟಿ ಓಟ್ಗಳು ಅದು ಮಹಿಳೆಯರನ್ನ ಉದ್ದೇಶಿಸಿ ಮತ್ತು ಅವರಿಗೆ ಅನುಕೂಲಕ್ಕೆ ಇಟ್ಕೊಂಡು ಇದು ಮಾಡಿರುವಂಥದ್ದು. ಹಾಗಾಗಿ ಮಹಿಳೆಯರು ಕೈ ಬಿಡಲ್ಲ. ಯಾಕಂದರೆ ಗೃಹ ಜ್ಯೋತಿ ಇರ್ತಕ್ಕಂಥದ್ದು ಮತ್ತು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಗಳು, ಈ ಎಲ್ಲ ಯೋಜನೆಗಳು ಕೂಡ ಹೆಚ್ಚಾಗಿ ಮಹಿಳೆಯರಿಗೆ ಅನುಕೂಲ ಆಗೋದ್ರಿಂದ ನಾವು ಇಲ್ಲಿ ತೇಜಸ್ವಿ ಅನಂತಕುಮಾರ್ಗೆ ಈ ಪ್ಲೇಸಲ್ಲಿ ಒಂದು ಸೀಟ್ ಕೊಟ್ಟರೆ ನಮಗೆ ಬೇರೆ ಬೇರೆ ಕಡೆ ಮತ ಕೇಳಲಿಕ್ಕೂ ಬೆಂಗಳೂರಿನಲ್ಲಿ ಅನುಕೂಲ ಆಗುತ್ತೆ, ಅವರಿಗೆ ಕುಟುಂಬಕ್ಕೆ ನ್ಯಾಯ ಕೊಟ್ಟಂತಾಗುತ್ತೆ, ಮತ್ತು ಅವ್ರದ್ದೇ ಆದ ಸರ್ವಿಸ್ ಇರ್ತಕ್ಕಂಥದ್ದು, ಮತ್ತು ತೇಜಸ್ವಿನಿ ಅನಂತಕುಮಾರ್ಗೆ ಇಮೇಜ್ ಇದೆ ಅನ್ನೋ ಒಂದು ಈಗ ಕಾರ್ಡ್ ಅನ್ನ ಪ್ಲೇ ಮಾಡಿರೋದು. ಕುಮಾರ್ ಅವ್ರಿಗಂತೂ ವೈಯಕ್ತಿಕವಾಗಿ ದೊಡ್ಡ ಪ್ರತಿಷ್ಠೆ ಸವಾಲುಗಳಿದೆ ಈ 3 ಕ್ಷೇತ್ರಗಳು. ಯಾಕಂದ್ರೆ ನಗರ ಬೆಂಗಳೂರು ಆಗಿರೋದು ಗೊತ್ತಿರಲಿ, ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಕಾಂಗ್ರೆಸ್ ಪ್ರಯತ್ನಗಳು ಅದೇ ಕಾರಣಕ್ಕಾಗಿದ್ದು, ಅಭ್ಯರ್ಥಿಗಳಿಲ್ಲ ಅನ್ನೋ ಕಾರಣಕ್ಕೆ. ಅವ್ರಿಗೆ ಹೇಳಿದ್ರು ನಾವು ಟಿಕೆಟ್ ಕೊಡ್ತೀವಿ, ನಾವೇ ಎಲ್ಲ ಉಸ್ತುವಾರಿ ವಹಿಸ್ಕೊಳ್ತೀವಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ರು. ಆರಂಭದಲ್ಲಿ ಆ ಎಮ್ಮ ಒಂದಷ್ಟು ಮಾತುಕತೆಯನ್ನು ನಡೆಸಿತ್ತು. ಆದರೆ ತಕ್ಷಣ ಭಾರತೀಯ ಜನತಾ ಪಕ್ಷದವರು ಎಚ್ಚೆತ್ಕೊಂಡ್ರು, ಅವರಿಗೆ ಲೀಡರ್ಶಿಪ್ ಕೊಟ್ಟರು, ಉಪಾಧ್ಯಕ್ಷನಾಗಿ ಮಾಡಿದ್ರು. ನಂತರ ಈಗ ಅವ್ರಿಗೊಂದಷ್ಟು ಪರಿಗಣನೆ ಮಾಡ್ತಿರುವಂಥದ್ದು. ಹಾಗಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ಒಂದು ವೇಳೆ ಕ್ಯಾಂಡಿಡೇಟ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆಗೆ ತೇಜಸ್ವಿ ಸೂರ್ಯಗೆ ಅವ್ರ ಕ್ಷೇತ್ರ ಅವರಿಗೆ ಥ್ರೆಟ್ ಆಗಿರುವಂಥದ್ದು. ಬಿಕಾಸ್ ಆಫ್ ಯುವಕ ಆಗಿರ್ತಕ್ಕಂಥದ್ದು. ಮುಂದೆ ವಿಜೇಂದ್ರ ಅವ್ರ ನಾಯಕ ಅವಕಾಶಗಳು ಇದೆ, ಮುಂದೆ ನೋಡೋಣ ಅಂತ ಪ್ರಶ್ನೆ ಬಂದ್ರೆ ಸೊ ಅವ್ರಿಗೆ ಟಿಕೆಟ್ ಸಿಗೋದ್ರ ಬಗ್ಗೆ ಈಗ ದೊಡ್ಡ ಪ್ರಶ್ನೆ ಅಂತೂ ಸೃಷ್ಟಿ. ಯಾರನ್ನ ಆಯ್ಕೆ ಮಾಡ್ತಾರೆ? ಅಚ್ಚರಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುತ್ತಾ ಬಿಜೆಪಿ? ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರು ಅನ್ನುವಂಥ ಕುತೂಹಲ ಇದೆ. ನೋಡೋಣ ಏನಾಗುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಕೂಡ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚದುರಂಗ. ನಾಳೆ ಮತ್ತಷ್ಟು ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.